ಹಾಯ್ ಗೈಸ್, ಈಗಾಗಲೇ ನೀವು ಫಸ್ಟ್ ಇಯರ್ ಎಕ್ಸಾಮ್ ನ ಮುಗಿಸಿ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೊಂಡಿದ್ದೀರಾ. ಅದಾದ್ಮೇಲೆ ನಿಮ್ಗೆ ರಿಸಲ್ಟ್ ಆದ್ಮೇಲೆ ಹಾಲಿಡೇ ಕೊಟ್ಟಿದ್ದಾರೆ. ಆ ಹಾಲಿಡೇನು ಮುಗಿಸ್ಕೊಂಡು ವಾಪಸ್ ಕಾಲೇಜಿಗೆ ಬಂದಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಈಗಾಗಲೇ ಎಷ್ಟೋ ಕಾಲೇಜ್ಗಳಲ್ಲಿ ರೆಗ್ಯುಲರ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿರ್ಬೋದು, ಎಷ್ಟೋ ಕಡೆ ರೆಗ್ಯುಲರ್ ಕ್ಲಾಸ್ಗಳು ಸ್ಟಾರ್ಟ್ ಆಗದೆ ಇರ್ಬೋದು. ನೀವು ಸೆಕೆಂಡ್ ಇಯರ್ PUC ಅದರಲ್ಲೂ ಕಾಮರ್ಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗೋರು ಮೇನ್ ಪಿಲ್ಲರ್ ಸಬ್ಜೆಕ್ಟ್ ಅಂತ ಅಂದ್ಬಿಟ್ಟು ಅಕೌಂಟೆನ್ಸಿ ಅಂತ ಮಾತಾಡ್ಬೇಕು, ಬಿಸ್ನೆಸ್ ಸ್ಟಡೀಸ್ ಅಫ್ಕೋರ್ಸ್ ಓದೇ ಓದ್ತೀರಾ. ಸಿ ಗೈಸ್, ನೀವು NCERT ಟೆಕ್ಸ್ಟ್ ಬುಕ್ ನ ಓದ್ತಾ ಇರ್ಬೋದು ಅಥವಾ ಟೆಕ್ಸ್ಟ್ ಬುಕ್ ತಗೊಳ್ಳದೆ ಗೈಡ್ ಬೇಕಾದ್ರೂ ಯೂಸ್ ಮಾಡ್ತಾ ಇರ್ಬೋದು. ಬಟ್ ನೀವು ಓದ್ತಕ್ಕಂತಹ ಚಾಪ್ಟರ್ ಗಳು ಸೇಮ್ ಆಗಿರುತ್ತೆ. ನೀವು ಗೈಡ್ ಎಲ್ಲ ಆಗ್ಲಿ ರೆಫರ್ ಮಾಡ್ತಾ ಇರ್ಲಿ ಅಥವಾ NCERT ಟೆಕ್ಸ್ಟ್ ಬುಕ್ ಅಲ್ಲೇನೆ ಆಗ್ಲಿ. ಸೊ ಇವತ್ತು ನಾವು ಮೇನ್ ಆಗಿ ಏನು ನೋಡೋಣ ಅಂತಂದ್ರೆ, ನೀವು ಸೆಕೆಂಡ್ ಇಯರ್ PUC ಅಕೌಂಟೆನ್ಸಿ ಯಾವ ಚಾಪ್ಟರ್ ಗಳನ್ನ ನೋಡ್ತೀರಾ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಗೈಸ್ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಫಸ್ಟ್ ಇಯರ್ PUC ಏನು ಓದಿರ್ತಿರಲ್ಲ ಅದ್ರದ್ದು ಒಂದು ಸಣ್ಣ ಬ್ರೀಫಿಂಗ್ ಆಗಿರ್ಬೋದು ಆಗ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ಏನಂದ್ರೆ, ನೀವ್ ಏನಾದ್ರೂ ಮರ್ತೋಗ್ಬಿಟ್ಟಿದೆ, ನಾನು ಫಸ್ಟ್ ಇಯರ್ ಅಲ್ಲಿ ಏನ್ ಓದಿದೀನಿ ಒಂದು ಸ್ಮಾಲ್ ಬ್ರೀಫಿಂಗ್ ಆಗ್ಬೇಕಿತ್ತು ಅಂತಂದ್ರೆ, ಈಗ ನಿಮ್ಮ ಮೇಲ್ಗಡೆ ಲಿಂಕ್ ಬರ್ತಾ ಇದೆ. ಸೊ ಅದು ಫಸ್ಟ್ ಇಯರ್ ಅವ್ರಿಗೆ ಅಂತ ಮಾಡಿರೋದು. ಫಸ್ಟ್ ಇಯರ್ ಅವರು ಏನು ಅಕೌಂಟೆನ್ಸಿಲಿ ಫಸ್ಟ್ ಇಯರ್ ಓದ್ತಾರೆ ಅನ್ನೋದೊಂದು ರೆಕಾರ್ಡಿಂಗ್ ಮಾಡಿದೀನಿ. ಸೊ ನೀವು ಆ ವಿಡಿಯೋನ ಚೆಕ್ ಮಾಡಿ. ಆ ವಿಡಿಯೋದಲ್ಲಿ ಚೆಕ್ ಮಾಡೋದ್ರಿಂದ ಅವ್ರಿಗೆ ಏನ್ ಪಾಠ ಕಲಿತಾರೆ ಅನ್ನೋದನ್ನ ಅಪ್ಲೋಡ್ ಮಾಡಿದೀನಿ. ಸೊ ನೀವ್ ಏನ್ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ ಅನ್ನೋದೊಂದು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ನಿಮ್ಮ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲಿ ಅಕೌಂಟೆನ್ಸಿಲಿ ಯಾವ್ಯಾವ್ದು ಪಾಠಗಳನ್ನ ನೀವು ಓದ್ತೀರಾ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಸಿ ಗೈಸ್, ತುಂಬಾ ಇಂಪಾರ್ಟೆಂಟ್ ಆಗಿ ಏನಂತಂದ್ರೆ, ಈ ಸಪೋಸ್ ನಾನ್ ಮಾಡ್ತಾ ಇರೋಂತಹ ಸ್ಪೀಡ್ ನಿಮ್ಗೆ ಏನಾದ್ರು ಕಮ್ಮಿ ಅಂತಂದ್ರೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಸ್ವಲ್ಪ ಸ್ಪೀಡ್ ನ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ನೀವು ಈಗ ಸೆಕೆಂಡ್ ಇಯರ್ PUC ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ನ ನೋಡ್ತೀರಾ. ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಫಸ್ಟ್ ಏನಂತಂದ್ರೆ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತ ಇದೆ. ಸಿ, ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಮೇನ್ ಆಗಿ ಏನ್ ಓದ್ತೀರಾ ಅನ್ನೋದನ್ನ ಫೋಕಸ್ ಮಾಡ್ಬಿಡೋಣ. ಅಂದ್ರೆ ಪ್ರತಿಯೊಂದು ಚಾಪ್ಟರ್ ಗಳು ಏನೇನ್ ಇದೆ, ಆ ಚಾಪ್ಟರ್ ಯಾವ್ದು ಬೇಸ್ ಮೇಲೆ ಡಿಸ್ಕಸ್ ಆಗುತ್ತೆ ಅಂತ ನೋಡ್ದ. ಅದಾದ್ಮೇಲೆ ಈಗ ನೀವು ಪ್ರತಿಯೊಂದು ಚಾಪ್ಟರ್ ಗಳು ಏನೇನ್ ಕಲಿತೀರಾ ಅಂತ ಅಂದ್ಬಿಟ್ಟು ನೋಡೋಣ. ಸಿ ಗೈಸ್, ನಿಮ್ಗೆ ಫಸ್ಟ್ ಸೆಕೆಂಡ್ ಇಯರ್ PUC ಅಕೌಂಟೆನ್ಸಿ ಇರ್ತಕ್ಕಂಥದ್ದು ಟೋಟಲ್ 10 ಚಾಪ್ಟರ್ಸ್ ಆಗಿದೆ. ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಎಷ್ಟು ಓದ್ತೀರಾ ಏನಾರ ಐಡಿಯಾ ಇದೆಯಾ? ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ನೀವು 11 ಚಾಪ್ಟರ್ಸ್ ನ ಓದ್ತೀರಾ. ಅದಾದ್ಮೇಲೆ ನಿಮ್ಗೆ ಇನ್ನೂ ಇದೆ ಅಡ್ವಾನ್ಸ್ ಆಗಿ, ಏನಂತಂದ್ರೆ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇದೆ ಅಂತ ಗೊತ್ತಾಗ್ಬೇಕಾಗಿದೆ. ಅದಾದ್ಮೇಲೆ ಚಾಪ್ಟರ್ ವೈಸ್ ವೇಟೇಜ್ ಏನೇನಿದೆ ಅನ್ನೋದು ಗೊತ್ತಾಗ್ಬೇಕಾಗಿದೆ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗ್ತಾ ಹೋಗೋಣ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನ ಓದ್ತೀರಾ ಅಂತ ಅಂದ್ಬಿಟ್ಟು ನೋಡೋಣ. ನಿಮ್ದು ಅಕೌಂಟೆನ್ಸಿ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ಅಂತ ಇದೆ. ಸಿ ಗೈಸ್, ನಿಮ್ಗೆ ಇದ್ರಲ್ಲಿ ಏನ್ ಪಾರ್ಟ್ನರ್ಶಿಪ್ ಗೆ ಸಂಬಂಧಪಟ್ಟಂಗೆ ಫಸ್ಟ್ 4 ಚಾಪ್ಟರ್ ಕಂಪ್ಲೀಟ್ ಆಗಿ ಈ 4 ಪಾರ್ಟ್ನರ್ಶಿಪ್ ಅಕೌಂಟಿಂಗ್ ಮೇಲೆ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಟೆಕ್ಸ್ಟ್ ಬುಕ್ ಇರ್ತಕ್ಕಂಥವ್ರು ನೀವು ಇಂಟ್ರೊಡಕ್ಷನ್ ಅಲ್ಲಿ ಯಾವ ಕಮಿಟಿ ಹೇಗೆ ಮಾಡಿದೆ, NCERT ಟೆಕ್ಸ್ಟ್ ಬುಕ್ ನ ಏನೇನ್ ಪ್ರಿಪೇರ್ ಮಾಡಿದೆ ಅನ್ನೋದನ್ನೆಲ್ಲ ನೋಡ್ತೀರಾ. ಸೊ ಈಗ ನೀವು ಫಸ್ಟ್ ಇಯರ್ ಅಲ್ಲಿ ಚಾಪ್ಟರ್ ನಂಬರ್ 1 ಯಾವ ಚಾಪ್ಟರ್ ನೋಡ್ತೀರಾ? ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಂತಂದ್ರೆ ಪಾರ್ಟ್ನರ್ಶಿಪ್. ಈಗ ಪಾರ್ಟ್ನರ್ಶಿಪ್ ಮಾಡಬೇಕು ಅಂತಂದ್ರೆ ಎಷ್ಟಿರ್ಬೇಕು? 2 ವ್ಯಕ್ತಿಗಳಂತೂ ಇರ್ಲೇಬೇಕು. ಸೊ ಅಂತ ಪಾರ್ಟ್ನರ್ಶಿಪ್ ನ ಸ್ಟಾರ್ಟ್ ಮಾಡಕ್ಕೆ ಯಾವ ತರ ಎಲ್ಲ ಮಾಡ್ಬೇಕು, ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೇನು, ಅಗ್ರಿಮೆಂಟ್ ಅಂತಂದ್ರೇನು, ಆ ಪಾರ್ಟ್ನರ್ಶಿಪ್ ನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ಇಂಟ್ರೊಡಕ್ಷನ್ ನ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಯಾವ ಚಾಪ್ಟರ್ ಅಲ್ಲಿ? ಫಸ್ಟ್ ಚಾಪ್ಟರ್ ಅಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಯಾವ ತರ ಎಸ್ಟಾಬ್ಲಿಷ್ ಮಾಡೋದು ಅನ್ನೋದನ್ನ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಸೆಕೆಂಡ್ ಚಾಪ್ಟರ್ ಅಲ್ಲಿ ನೀವು ಏನ್ ಅರ್ಥ ಮಾಡ್ಕೊಳ್ತೀರಾ? ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತಂದ್ರೆ, ಈಗ ನೀವು ನಿಮ್ ಫ್ರೆಂಡ್ ಯಾವ್ದೋ ಒಂದು ಪಾರ್ಟ್ನರ್ಶಿಪ್ ನ ಸ್ಟಾರ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಈಗ ನಿಮ್ಗೆ ಅಡಿಷನಲ್ ಕ್ಯಾಪಿಟಲ್ ಏನೋ ರಿಕ್ವೈರ್ಮೆಂಟ್ ಇತ್ತು ಅಥವಾ ಹ್ಯೂಮನ್ ರಿಸೋರ್ಸ್ ಬೇಕಾಗಿತ್ತು ಅಂತಂದಾಗ, ನಿಮ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕು ಅಂತಂದಾಗ ನೀವ್ ಏನ್ ಮಾಡ್ತೀರಾ? ಯಾರೋ ಹೊಸ ಪಾರ್ಟ್ನರ್ ನ ಅಡ್ಮಿಷನ್ ನ ಮಾಡ್ಕೊಳ್ತೀರಾ, ಅಂದ್ರೆ ಜಾಯಿನ್ ಮಾಡ್ಕೊಳ್ತೀರಾ. ಅಂತ ಟೈಮ್ ಅಲ್ಲಿ ನಿಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಏನೇನ್ ರೀಕಾನ್ಸ್ಟಿಟ್ಯೂಷನ್ ಅದ್ರ ಒಳಗಿರ್ತಕ್ಕಂತಹ ಏನೇನ್ ಚೇಂಜ್ ಮಾಡ್ಕೊಳ್ತೀರಾ ಅಂತ ಅಂದ್ಬಿಟ್ಟು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಡ್ಮಿಷನ್ ಅಂದ್ರೆ ಯಾರೋ 3ನೇ ಒಬ್ಬ ಪಾರ್ಟ್ನರ್ ನ ಜಾಯಿನ್ ಮಾಡಿಸ್ಕೊಳ್ಬೇಕಾದ್ರೆ ಯಾವ ತರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸೆಕೆಂಡ್ ಚಾಪ್ಟರ್ ಆಗಿದೆ. ಇನ್ನ ಥರ್ಡ್ ಚಾಪ್ಟರ್ ಯಾವ್ದ್ರ ಮೇಲೆ ಡಿಸ್ಕಸ್ ಮಾಡುತ್ತೆ ಅಂತಂದ್ರೆ, ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್, ರಿಟೈರ್ಮೆಂಟ್ ಅಥವಾ ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಕೇಳ್ತಾರೆ. ಈಗ ನೀವು ಪಾರ್ಟ್ನರ್ಶಿಪ್ ಫಾರ್ಮ್ ಅಂತಂದ್ರೇನು ಅಂತಂದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಗೊತ್ತಾಯ್ತು. ಒಬ್ಬ ಹೊಸ ಪಾರ್ಟ್ನರ್ ನ ಅಡ್ಮಿಷನ್ ಮಾಡ್ಕೊಂಡ್ರೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಡ್ಜಸ್ಟ್ಮೆಂಟ್ ಏನೇನ್ ಮಾಡ್ತೀರಾ ಅನ್ನೋದು ಈಗಾಗಲೇ ಗೊತ್ತಾಯ್ತು. 3ನೇ ಚಾಪ್ಟರ್ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೆ. ಒಬ್ಬ ಈಗ 3 ಜನ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಸೇರಿ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ನ ಓಪನ್ ಮಾಡಿರ್ತೀರಾ. ಈಗ 3 ಜನ ಪಾರ್ಟ್ನರ್ಸ್ ಇರ್ತೀರಾ, ABC ಅಂತ ಅಂದ್ಬಿಟ್ಟು ಪಾರ್ಟ್ನರ್. ಈಗ ಏಗೆ ತುಂಬಾ ವಯಸ್ಸಾಗತ್ತೆ, ಇಲ್ಲ ನಾನು ರಿಟೈರ್ಡ್ ಆಗ್ತೀನಿ, ಸಾಕು ನನಗೆ ಮಾಡಿರೋದು ಬೇರೆ ಬೇರೆ ಜವಾಬ್ದಾರಿಗಳಿದೆ, ನನಗೆ ಸಾಕು ಅಂತ ಅಂದ್ಬಿಟ್ಟು ಅವನು
ನಿಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ಇಂದ ಹೊರ ಹೋಗ್ತಾನೆ. ಅಂತ ಟೈಮಲ್ಲಿ ಏನೇನು ಚೇಂಜಸ್ ಗಳನ್ನ ಮಾಡ್ಕೊಳ್ಬೇಕು, ರೀಕಾನ್ಸ್ಟಿಟ್ಯೂಷನ್ ನ ಮಾಡ್ಬೇಕು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಅನ್ನೋದೊಂದು ನಾವು ನೋಡ್ತೀರಾ. ಇದು ಒಂದು ಸಿನಾರಿಯೋ ಆಯ್ತು ಅಂತಂದ್ರೆ, ಎಷ್ಟೋ ಟೈಮ್ ಅಲ್ಲಿ ಗೊತ್ತಿರೋದಿಲ್ಲ ಅಲ್ಲ, ಡೆತ್ ಇಸ್ ಅನ್ಸರ್ಟನಿಟಿ ಅಲ್ಲ. ಇಫ್ ಸಪೋಸ್ ಅದರ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಯಾರಾದ್ರು ABC ಅನ್ನೋದ್ರಲ್ಲಿ ಯಾರೋ ಒಬ್ರು ಡೆತ್ ಆದ್ರು ಅಂತಂದ್ರೆ, ಆ ಟೈಮ್ ಅಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಬೇಕಾದಂತಹ ಏನ್ ಆಲ್ಟರ್ನೇಟಿವ್ ಚೇಂಜಸ್ ಗಳನ್ನ ಮಾಡ್ತೀರಾ ಅಂತ ಅಂದ್ಬಿಟ್ಟು ನೀವು ಚಾಪ್ಟರ್ ನಂಬರ್ 3 ಅಲ್ಲಿ ರಿಟೈರ್ಮೆಂಟ್ ಅಂದ್ರೆ ಡೆತ್ ಆಫ್ ಎ ಪಾರ್ಟ್ನರ್ ಅನ್ನೋದ್ರಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಈಗ 4th ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಏನಂತಂದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ನ ಹೇಗೆ ಏನು ಅನ್ನೋದು ಫಸ್ಟ್ ಚಾಪ್ಟರ್ ಅಲ್ಲಿ ಗೊತ್ತಾಯ್ತು. ಅಡ್ಮಿಷನ್ ಆಯ್ತು ಅಂತಂದ್ರೆ ಏನ್ ಮಾಡ್ಕೊಳ್ತೀವಿ ಅಂತ ಗೊತ್ತಾಯ್ತು. 3rd ಚಾಪ್ಟರ್ ಅಲ್ಲಿ ಒಬ್ಬ ರಿಟೈರ್ಮೆಂಟ್ ಆದ ಅಥವಾ ಡೆತ್ ಆದ್ರ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು. ಈಗ 4th ಚಾಪ್ಟರ್ ಏನ್ ಹೇಳ್ತಾ ಇದೆ ಅಂದ್ರೆ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್. ಏನು ಡಿಸಲ್ಯೂಷನ್ ಅಂತಂದ್ರೆ, ನೀವು 3 ಜನ ಫ್ರೆಂಡ್ಶಿಪ್ ಪಾರ್ಟ್ನರ್ಶಿಪ್ ಫಾರ್ಮ್ ನ ಏನು ತುಂಬಾ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರ್ತೀರಾ, ನಮ್ಗೆ 3 ಜನಕ್ಕೂ ಸಾಕಪ್ಪ ಈ ಪಾರ್ಟ್ನರ್ಶಿಪ್ ಫಾರ್ಮ್ ನ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ನ ಸ್ಟ್ಯಾಂಡರ್ಡ್ ಆಗಿ ಡಿಸಲ್ಯೂಷನ್, ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ನಿಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ನ ಕ್ಲೋಸ್ ಮಾಡ್ತೀವಿ, ಡಿಸಾಲ್ವ್ ಮಾಡ್ತೀವಿ ಅಂತ ಅಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಚೇಂಜ್ ನೆಸೆಸರಿ ಮಾಡ್ಬೇಕು, ಅದಕ್ಕೆ ಕ್ಲೋಸ್ ಮಾಡ್ಬೇಕಾದ್ರೆ ಏನ್ ಪಾರ್ಟ್ನರ್ಶಿಪ್ ಪ್ರೋಸೆಸ್ ನ ನೀವು ಮಾಡ್ತೀರಾ ಅನ್ನೋದನ್ನ ಚಾಪ್ಟರ್ ನಂಬರ್ 4 ಅಲ್ಲಿ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನೋ ಚಾಪ್ಟರ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ ಹೋಗ್ತೀರಾ. ಇದು ನಿಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಸಂಬಂಧಪಟ್ಟಂಗೆ ಫಸ್ಟ್ 4 ಚಾಪ್ಟರ್ ಗಳನ್ನ ನೀವು ನೋಡ್ತೀರಾ. ಇನ್ನು ನೆಕ್ಸ್ಟ್ 6th ಚಾಪ್ಟರ್ಗಳು. 6th ಚಾಪ್ಟರ್ ಇದು ಟೆಕ್ಸ್ಟ್ ಬುಕ್ ಇನ್ನೊಂದಿದೆ, ಆ ಟೆಕ್ಸ್ಟ್ ಬುಕ್ ಅದೇ ನಿಮ್ಮ ಟೋಟಲ್ 10 ಚಾಪ್ಟರ್ ಅಲ್ಲಿ ಓದ್ತಿರಲ್ಲ, ಇದು ಈಗಾಗಲೇ 4 ಚಾಪ್ಟರ್ಸ್ ಗಳನ್ನ ನೀವು ಯಾವ್ದು ಅಂತ ಗೊತ್ತಾಯ್ತು. ಈಗ 5th ಚಾಪ್ಟರ್ ನೀವು ಯಾವ್ದು ಹೋಗ್ತೀರಾ, ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಒಂದು ಕಂಪನಿಯ ಶೇರ್ ಕ್ಯಾಪಿಟಲ್ ಅಂತಂದ್ರೇನು, ಶೇರ್ ಕ್ಯಾಪಿಟಲ್ ನ ಯಾವ ತರ ಇಶ್ಯೂ ಮಾಡ್ತಾರೆ, ಸೊ ಇದಕ್ಕೆ ಸಂಬಂಧಪಟ್ಟದ್ದು ಕಂಪನಿಯಲ್ಲಿ ಶೇರ್ ನ ಹೇಗೆ ಇಶ್ಯೂ ಮಾಡೋದು ಅನ್ನೋದು ಎಲ್ಲವನ್ನು ನೀವು 5th ಚಾಪ್ಟರ್ ಆದಂತಹ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅನ್ನೋದ್ರಲ್ಲಿ ಕಲ್ತ್ಕೊಳ್ತೀರಾ. ಅದಾದ್ಮೇಲೆ ಚಾಪ್ಟರ್ ನಂಬರ್ 6 ಅಲ್ಲಿ ನೀವು ಏನನ್ನ ಕಲಿತೀರಾ ಅಂತಂದ್ರೆ ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಎ ಡಿಬೆಂಚರ್. ಇದೆಲ್ಲ ನಿಮ್ಗೆ ಪ್ರಾಬ್ಲಮ್ ಓರಿಯೆಂಟೆಡ್ ಅಂತಂದ್ರೆ ಸಾಲ್ವ್ ಮಾಡುವಂತದ್ದಾಗಿರುತ್ತೆ. ಇದಕ್ಕೆ 12 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ ಚಾಪ್ಟರ್ ಅಲ್ಲಿ ನೀವು ಪ್ರತಿಯೊಂದು ಚಾಪ್ಟರ್ ಏನೇನು ವೇಟೇಜ್ ಇದೆ, ಎಕ್ಸಾಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಎ ಡಿಬೆಂಚರ್ ಅನ್ನೋದನ್ನ ನೀವು 6th ಚಾಪ್ಟರ್ ನೋಡ್ತೀರಾ. ಡಿಬೆಂಚರ್ ನ ಯಾವ ತರ ಇಶ್ಯೂ ಮಾಡ್ತಾರೆ ಒಂದು ಕಂಪ್ನಿಲಿ, ಅದಾದ್ಮೇಲೆ ರಿಡಂಪ್ಷನ್ ನ ಹೇಗೆ ಮಾಡ್ತಾರೆ, ಇಶ್ಯೂ ಮಾಡಿ ಅದನ್ನ ವಾಪಸ್ ತಗೊಳ್ತಕ್ಕಂಥದ್ನ ಯಾವ ತರ ಪ್ರೋಸೆಸ್ ಮಾಡ್ತಾರೆ ಅನ್ನೋದನ್ನ ಈಗ ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡ್ತಾರೆ. ನಿಮ್ಗೆ ಕಾನ್ಸೆಪ್ಟ್ ಗಳು ಈಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಈ ಶೇರ್ ಕ್ಯಾಪಿಟಲ್ ಅಂದ್ರೆ ಡಿಬೆಂಚರ್ಸ್ ಅಂತಂದ್ರೆ ಸಣ್ಣ ಸಣ್ಣ ಡೌಟ್ ಗಳಿರ್ಬೋದು. ಬಟ್ ನೀವು ಪ್ರಾಬ್ಲಮ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಥವಾ ಇಂಡೆಪ್ ಥಿಯರಿನ ಕಲಿಬೇಕಾದ್ರೆ ಇವನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಎ ಡಿಬೆಂಚರ್ ಅನ್ನೋ ಚಾಪ್ಟರ್ ಅಲ್ಲಿ ನೀವು ಡಿಬೆಂಚರ್ ಗೆ ಸಂಬಂಧಪಟ್ಟಿದ್ದು ಕಂಪನಿಲಿ ಹೇಗೆ ಇಶ್ಯೂ ಮಾಡ್ತಾರೆ, ರಿಡಂಪ್ಷನ್ ಮಾಡ್ತಾರೆ ಅಂತ ಚಾಪ್ಟರ್ 6th ಚಾಪ್ಟರ್ ಅಲ್ಲಿ ನೀವು ಕಲಿತೀರಾ. 7th ಚಾಪ್ಟರ್ ಅಲ್ಲಿ ನೀವು ಏನ್ ಕಲಿತೀರಾ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. ಒಂದು ಕಂಪನಿಯ ಸ್ಟೆಬಿಲಿಟಿ ಅಥವಾ ಹೇಗೆ ಗ್ರೋತ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಏನು, P&L ಅಕೌಂಟ್ ಆಗಿರುತ್ತೆ ಮತ್ತೆ ಅದರದ್ದು ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. ಸೊ ಆ ತರದ್ದು ಕಂಪನಿಯ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ತರ ಮಾಡೋದು ಅಂತ ಅಂದ್ಬಿಟ್ಟು ಚಾಪ್ಟರ್ ನಂಬರ್ 7 ನಲ್ಲಿ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಅನ್ನೋದ್ರಲ್ಲಿ ಕಲಿತೀರಾ. ಇನ್ನು ಚಾಪ್ಟರ್ ನಂಬರ್ 8 ಈಗ ಯಾವುದೋ ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ, ಆದ್ರೆ ಅದು ಯಾವ ರೀತಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅನಾಲಿಸಿಸ್ ನ ಮಾಡ್ತಕ್ಕಂಥದ್ದು. ಅದನ್ನ ಚಾಪ್ಟರ್ ನಂಬರ್ 8 ಅಲ್ಲಿ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒಂದು ಕಂಪನಿಯದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡಿದೀವಿ, ಅದನ್ನ ಅನಲೈಸ್ ಮಾಡ್ತಕ್ಕಂಥದ್ದು ಯಾವ ತರ ಇದೆ, ಅದ್ರ ಸ್ಟ್ಯಾಂಡರ್ಡ್ ಏನು, ಅದು ಯಾವ ತರ ವರ್ಕೌಟ್ ಆಗ್ತಾ ಇದೆ, ಅದ್ರದ್ದು ನೆಕ್ಸ್ಟ್ ಫ್ಯೂಚರ್ ಯಾವ ತರ ಇರುತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ತರ ಗ್ರೋತ್ ಬಂತು ಅನ್ನೋದನ್ನೆಲ್ಲ ಅನಾಲಿಸಿಸ್ ನ ಮಾಡ್ತಾ ಹೋಗ್ತೀರಾ. ಇನ್ನ 9th ಚಾಪ್ಟರ್ ಯಾವ್ದಿದೆ ನಿಮ್ಗೆ, ಅಕೌಂಟಿಂಗ್ ರೇಷಿಯೋಸ್. ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನೋ ಮಾಡಿದ್ರಿ, ಕಂಪನಿನ ಒಂದು ಮೆಷರ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಆಂಗಲ್ಸ್ ಗಳು ಇದೆ, ಅದರಲ್ಲಿ ರೇಷಿಯೋಸ್ ಗಳು ಒಂದು. ಈ ರೇಷಿಯೋಸ್ ಗಳಲ್ಲಿ ನೀವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆಂಟ್ ಟೈಪ್ ಆಫ್ ರೇಷಿಯೋಗಳು ಬರ್ತಾ ಹೋಗುತ್ತೆ. ಒಂದು ಲಿಕ್ವಿಡಿಟಿ ರೇಷಿಯೋ ಅಂತಂದ್ರೆ ಏನು ಅಂತಂದ್ರೆ ಒಂದು ಕಂಪನಿ ಕ್ಲೋಸ್ ಮಾಡಿದ್ರೆ ಯಾವ ತರ ಲಿಕ್ವಿಡಿಟಿ ಎಷ್ಟು ಬೇಗ ಬರುತ್ತೆ ಅನ್ನೋದು ಎಲ್ಲವನ್ನು ನೀವು ಈ ಚಾಪ್ಟರ್ ಅಲ್ಲಿ ಕಲಿತಾ ಹೋಗ್ತೀರಾ. ಬಹಳಷ್ಟು
ಲಿಕ್ವಿಡಿಟಿ ರೇಷಿಯೋ ಆಗಿರ್ಬೋದು, ಸಾಲ್ವೆನ್ಸಿ ರೇಷಿಯೋ ಆಗ್ಬೋದು, ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮ್ಗೆ ಇವೆಲ್ಲ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಅಕೌಂಟಿಂಗ್ ರೇಷಿಯೋ ಅಂತಂದ್ರೆ ಚಾಪ್ಟರ್ ನಂಬರ್ 9 ಅಲ್ಲಿ ರೇಷಿಯೋಸ್ಗೆ, ಎಕ್ಸ್ಕ್ಲೂಸಿವ್ಲಿ ರೇಷಿಯೋಸ್ಗೆ ಸಂಬಂಧಪಟ್ಟಂಗೆ ಪಾಠನ ಅರ್ಥ ಮಾಡ್ಕೊಳ್ತೀರಾ. ಲಾಸ್ಟ್ ಚಾಪ್ಟರ್ ಅದು 10th ಚಾಪ್ಟರ್ ಯಾವ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಒಂದು ಕಂಪನಿಯ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಯಾವ ತರ ಮಾಡ್ತೀರಾ ಅನ್ನೋದನ್ನ ನೀವು ನೋಡ್ತೀರಾ. ಇಷ್ಟಾಗಿತ್ತು ಗೈಸ್ ನಿಮ್ಮ ಈ 10 ಚಾಪ್ಟರ್ ನೀವು PUC ಅಲ್ಲಿ ಏನೇನು ಓದ್ತೀರಾ ಅಂತ ಅನ್ಬಿಟ್ಟು. ಈಗ ಇಂಡೆಪ್ತ್ ಆಗಿ ಪ್ರತಿಯೊಂದು ಚಾಪ್ಟರ್ ಗಳಲ್ಲೂ ಏನೇನ್ ಕಲಿತೀರಾ ಅಂತ ಹೇಳ್ತೀನಿ. ಈಗ ನಾನು ಆಗ್ಲೇ ಹೇಳಿದ್ದೆ ಫಸ್ಟ್ 4 ಚಾಪ್ಟರ್ ಗಳು ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು. ಈಗಾಗ್ಲೇ ಹೇಳ್ದಂಗೆ ನೋಡಿ ಇಲ್ಲಿ ಇದು ಫಸ್ಟ್ ಚಾಪ್ಟರ್ ನಿಮ್ಗೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು, ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಈ ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಸಂಬಂಧಪಟ್ಟಿದ್ರಲ್ಲಿ ನೀವು ಏನೇನು ಓದ್ತೀರಾ ಅಂತ ಅಂದ್ಬಿಟ್ಟು ಇಂಡೆಪ್ತ್ ಆಗಿ ಈಗ ನೋಡ್ತಾ ಹೋಗೋಣ. ಇದರಲ್ಲಿ ಪಾರ್ಟ್ನರ್ಶಿಪ್ ನೇಚರ್ ಅಂತ, ಪಾರ್ಟ್ನರ್ಶಿಪ್ ಫಾರ್ಮ್ ನ ನೇಚರ್ ಏನು, ಪಾರ್ಟ್ನರ್ಶಿಪ್ ಡೀಡ್ ಅಂತಂದ್ರೆ ಏನು, ಡೀಡ್ ಇಸ್ ನಥಿಂಗ್ ಬಟ್ ಅಗ್ರಿಮೆಂಟ್ ಯಾವ ತರ ಮಾಡ್ಕೊಳ್ತಾರೆ, ಸ್ಪೆಷಲ್ ಆಸ್ಪೆಕ್ಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ಸ್ ನ ಯಾವ ತರ ಪ್ರಿಪರೇಷನ್ ಮಾಡ್ತಾರೆ, ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಆಫ್ ಎ ಪಾರ್ಟ್ನರ್ ಯಾವ ತರ ಪ್ರಿಪೇರ್ ಮಾಡ್ತಾರೆ, ಇದು ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ನೀವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಐಡಿಯಾ ಸಿಗುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಮಂಗ್, ಈಗ ಪಾರ್ಟ್ನರ್ಸ್ ಗಳು ಇರ್ತಾರೆ, ಅವ್ರಿಗೆ ಯಾವ ತರ ಪ್ರಾಫಿಟ್, ಈಗ ಇಬ್ರು ಪಾರ್ಟ್ನರ್ಸ್ ಇರ್ತಾರೆ, A and B ಅಂತ ಇರ್ತಾರೆ ಅಂತ ಅನ್ಕೊಳ್ಳಿ. ನೀವು ನಿಮ್ ಫ್ರೆಂಡ್ಸ್ ಇರ್ತೀರಾ, ಏನಾಗುತ್ತೆ ನೀವು ಒಂದು 5 lakhs ಹಾಕಿರ್ತಾರೆ, ನಿಮ್ಮ ಫ್ರೆಂಡ್ 10 lakhs ಹಾಕಿರ್ತಾರೆ. ಅವಾಗ ಪ್ರಾಫಿಟ್ ಬಂದಾಗ ಯಾರು ಜಾಸ್ತಿ ತಗೊಳ್ತಾರೆ, ಅಫ್ಕೋರ್ಸ್ ಜಾಸ್ತಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅಲ್ಲ. ಸೊ ಹಾಗಾಗಿ ಆ ತರ ಪ್ರಾಫಿಟ್ ಬಂದಾಗ ಅದು ಪಾರ್ಟ್ನರ್ಸ್ ಅಲ್ಲಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀರಾ, ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಹೊಸದಾಗಿ ಒಬ್ಬ ಪಾರ್ಟ್ನರ್ ನ ಜಾಯಿನ್ ಮಾಡ್ಕೊಳ್ಬೇಕಾದ್ರೆ ನೀನ್ ಇಷ್ಟು ಕ್ಯಾಪಿಟಲ್ ಬರ್ತೀಯಾ, ನಾವ್ ಇಷ್ಟು ಕಂಪಲ್ಸರಿಯಾಗಿ ನಿನಗೆ ಪ್ರಾಫಿಟ್ ಕೊಟ್ಟೇ ಕೊಡ್ತೀವಿ ಅಂತ ಅಂದ್ಬಿಟ್ಟೆ ಹೇಳಿ ಸೇರ್ಸ್ಕೊಳ್ಳೋ ಅಂತದ್ದು. ಅದನ್ನ ಗ್ಯಾರಂಟಿ ಪ್ರಾಫಿಟ್ ಪಾರ್ಟ್ನರ್ ಅನ್ನ ಕಾನ್ಸೆಪ್ಟ್ ನ ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಅಡ್ಜಸ್ಟ್ ಮಾಡ್ತೀರಾ. ಪಾಸ್ಟ್ ಅಡ್ಜಸ್ಟ್ಮೆಂಟ್, ಇದಕ್ಕೆ ಸಂಬಂಧಪಟ್ಟಿದ್ದು ಯಾವ್ಯಾವ ಅಡ್ಜಸ್ಟ್ಮೆಂಟ್ ಗಳಿದೆ ಅವನ್ನೆಲ್ಲಾನು ಕೂಡ ನೀವು ಸೆಟ್ ಮಾಡ್ತೀರಾ. ಸೊ ಇಷ್ಟು ಟಾಪಿಕ್ ಅನ್ನ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಅಂತ ಫಸ್ಟ್ ಚಾಪ್ಟರ್ ಅಲ್ಲಿ ನೀವು ಕಲಿತೀರಾ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಆಗ್ಲೇ ಹೇಳ್ದಂಗೆ ಈ ಚಾಪ್ಟರ್ ಒಬ್ಬ ಹೊಸದಾಗಿ ನ್ಯೂ ಪಾರ್ಟ್ನರ್ ಯಾರು ಜಾಯಿನ್ ಆಗ್ತಾನೆ, ಆ ಜಾಯಿನ್ ಆಗ್ತಕ್ಕಂಥವನು ಏನೇನ ಎಲ್ಲಾನು ಮಾಡ್ಬೇಕು. ಅದರಲ್ಲಿ ನ್ಯೂ ಪಾರ್ಟ್ನರ್ಶಿಪ್ ನ ಜಾಯಿನ್ ಮಾಡ್ಕೊಳ್ಬೇಕಾದ್ರೆ ನಾವ್ ಹೇಗೆ ನಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ಒಳಗೆ ಇಲ್ಲಿ ನೋಡಿ, ಮೋಡ್ ಆಫ್ ರೀಕನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಮೋಡ್ಸ್ ರೀಕಾನ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ಯಾವ ಮೋಡ್ಸ್ ಅಲ್ಲಿ ಮಾಡ್ಕೊಳ್ತೀವಿ, ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಒಬ್ಬ ಅಡ್ಮಿಷನ್ ಮಾಡ್ಕೊಳ್ಳೋದನ್ನ ಯಾವ ತರ ಮಾಡ್ಕೊಳ್ತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಹೇಗೆ ಕಂಡಿಡ್ತೀವಿ, ಸ್ಯಾಕ್ರಿಫೈಸ್ ರೇಷಿಯೋನ ಹೇಗೆ ಮಾಡ್ತೀವಿ, ಗುಡ್ ವಿಲ್ ಕ್ಯಾಲ್ಕುಲೇಷನ್ ನ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡಿ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಓಲ್ಡ್ ಪಾರ್ಟ್ನರ್ಸ್ಗೆ. ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ ಆಫ್ ಅಕ್ರೂಡ್ ಪ್ರಾಫಿಟ್ ಅಂಡ್ ಲಾಸಸ್. ಅಕ್ರೂಡ್ ಅಂತಂದ್ರೆ ಲಾಸ್ಟ್ ಇಯರ್ ಏನು ಜನರೇಟ್ ಆಗಿದೆ ಅದನ್ನ ಹೇಗೆ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಅಂಡ್ ಅಸೆಸ್ಮೆಂಟ್ ಆಫ್ ಲಯಬಿಲಿಟೀಸ್. ಈಗ ಹೊಸ ಪಾರ್ಟ್ನರ್ ನ ಜಾಯಿನ್ ಮಾಡ್ಕೊಳ್ತಿದ್ವಿ ಅಂತ ಟೈಮ್ ಅಲ್ಲಿ ಕಂಪನಿಯ ಎಗೇನ್ ರಿವ್ಯಾಲ್ಯೂಯೇಷನ್ ಮಾಡ್ತೀವಿ. ಈಗ ಲಯಬಿಲಿಟೀಸ್ ಆಗಿತ್ತು ಅಂತಂದ್ರೆ ಈಗ ಏನಂತಂದ್ರೆ ಒಂದು ಯಾವ್ದೋ ಒಂದು ಮಿಷನರಿ ತಗೊಂಡಿರ್ತೀವಿ, ಹೋದ ವರ್ಷ ನಾವು 10 lakh rupees ಕೊಟ್ಟು ತಗೊಂಡಿರ್ತೀವಿ, ಬಟ್ ಅದನ್ನ ವೇರ್ ಅಂಡ್ ಟೇರ್ ಆಗಿರುತ್ತೆ, ಈ ವರ್ಷ ಡಿಪ್ರಿಸಿಯೇಷನ್ ಆಗಿರುತ್ತೆ. ಯಾರೋ ಒಬ್ಬ ಹೊಸದಾಗಿ ಪಾರ್ಟ್ನರ್ ನ ಜಾಯಿನ್ ಮಾಡ್ಕೊಳ್ತಿದೀವಿ ಅಂತಂದಾಗ ಅದು 10 lakh ಅಷ್ಟೇ ಇರುತ್ತಾ, ಇರಲ್ಲ ಅಲ್ಲ, ಅದು ಕಮ್ಮಿ ಆಗಿರುತ್ತೆ ವ್ಯಾಲ್ಯೂನ. ಸೊ ಪಾರ್ಟ್ನರ್ಶಿಪ್ ಹೊಸದಾಗಿ ಜಾಯಿನ್ ಮಾಡ್ಕೊಳ್ತಿದೀವಿ, ನಮ್ ಫಾರ್ಮಿಗೆ ಸೇರ್ಸ್ಕೊಳ್ತಿದೀವಿ ಅಂದಾಗ ಅದ್ರದ್ದು ರಿವ್ಯಾಲ್ಯೂಯೇಟ್ ಆಗ್ಬೇಕಾಗುತ್ತೆ. ಅದನ್ನೆಲ್ಲಾನು ನಾವು ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ನೋಡ್ತೀವಿ. ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ನ ಅವ್ನು ತಂದಾದ್ಮೇಲೆ ಯಾವ ತರ ಅಡ್ಜಸ್ಟ್ ಮಾಡ್ತೀವಿ, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಾಂಗ್ ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್. ಬಂದಾದ್ಮೇಲೆ ಪಾರ್ಟ್ನರ್ ಶೇರಿಂಗ್ ರೇಷಿಯೋ ಚೇಂಜ್ ಆಗುತ್ತೆ, ಅದನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನ ಇಷ್ಟು ಟಾಪಿಕ್ ನ ರೀಕನ್ಸ್ಟ್ರಕ್ಷನ್ ಆಫ್ ಪಾರ್ಟ್ನರ್ಶಿಪ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅನ್ನೋ ಚಾಪ್ಟರ್ ಅಲ್ಲಿ ನೋಡ್ತೀವಿ. ಇನ್ನ ಥರ್ಡ್ ಚಾಪ್ಟರ್ ರೀಕನ್ಸ್ಟ್ರಕ್ಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ರಿಟೈರ್ಮೆಂಟ್ ಅಥವಾ ಡೆತ್ ಆಫ್ ಎ ಪಾರ್ಟ್ನರ್. ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಒಬ್ಬ ರಿಟೈರ್ ಆಗ್ತಾ ಇದಾರೆ ಪಾರ್ಟ್ನರು, ಅಥವಾ ಯಾರು ಎಕ್ಸ್ಪೈರ್ ಆದ್ರೆ ಅಂತಂದ್ರೆ ಆ ಟೈಮ್ ಅಲ್ಲಿ ಯಾವ ತರ ಮಾಡ್ತೀವಿ, ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಏನ್ ನೆಸೆಸರಿ ಚೇಂಜಸ್ ಗಳನ್ನೆಲ್ಲ ಮಾಡ್ಕೊಳ್ಳಿ. ಅಸೆಟೈನ್ ಇಂದ ಅಮೌಂಟ್ ಡ್ಯೂ ಟು ರಿಟೈರ್ಮೆಂಟ್ ಅಥವಾ ಡಿಸೀಸ್ ಪಾರ್ಟ್ನರ್, ಯಾರು ರಿಟೈರ್ ಆಗ್ತಾ ಇದ್ದಾನೆ ಅವ್ನಿಗೆ ಯಾವ್ದನ್ನ ಸೆಟಲ್ಮೆಂಟ್ ಗಳನ್ನ ಯಾವ ತರ ಮಾಡ್ತೀವಿ ಅಂತ ಹೇಳ್ತಿದ್ರೆ, ಅವನೇನೋ ಬಿಟ್ಟು ಹೋಗ್ತಾನೆ, ಆದ್ರೆ ಇರ್ತಕ್ಕಂತಹ ಯಾವ್ದು ನಾವು ಪಾರ್ಟ್ನರ್ಸ್ಗೆ ಯಾವ ತರ ಪ್ರಾಫಿಟ್ ಶೇರಿಂಗ್ ಆಗುತ್ತೆ, ಅವ್ರಿಗೆ ಯಾವ ತರ ನ್ಯೂ ಪ್ರಾಫಿಟ್ ಶೇರಿಂಗ್ ನ ಕೊಡ್ತೀವಿ, ಗೇನ್ ರೇಷಿಯೋ ಯಾವ ತರ ಮಾಡ್ಬೋದು, ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಯಾವ ತರ ಕ್ಯಾಲ್ಕುಲೇಟ್ ಆಗುತ್ತೆ, ಅಡ್ಜಸ್ಟ್ಮೆಂಟ್ ಆಫ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಹೊಸದಾಗಿ ಅವ್ರು ಬಿಟ್ಟೋದಾದ್ಮೇಲೆ ಅಸೆಟ್ ಮತ್ತೆ ಲಯಬಿಲಿಟಿದು ಯಾವ ತಂದು ವ್ಯಾಲ್ಯೂಗಳು ಉಳ್ಕೊಂಡಿರುತ್ತೆ, ಅಡ್ಜಸ್ಟ್ಮೆಂಟ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂಡ್ ಲಾಸಸ್ ಯಾವ ತರ ಅಂತ ಈ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇದಾದ್ಮೇಲೆ ಡಿಸ್ಪೋಸಲ್ ಆಫ್ ಅಮೌಂಟ್ ಡ್ಯೂ ಟು ರಿಟೈರಿಂಗ್ ಪಾರ್ಟ್ನರ್.
ಏನು ರಿಟೈರ್ಮೆಂಟ್ ಪಾರ್ಟ್ನರ್ ಅವನು ಆಗ್ತಾ ಇದ್ದಾನೆ, ಡಿಸ್ಪೋಸಲ್ ಆಫ್ ಅಮೌಂಟ್ ಡ್ಯೂ ಟು ಅವ್ನಿಗೆ ಏನಾದ್ರು ವಾಪಸ್ ಕೊಡ್ಬೇಕಾಗಿತ್ತು ಉಳಿದಿತ್ತು ಅಂತಂದ್ರೆ ಅದನ್ನೆಲ್ಲ ಹೇಗ್ ಕ್ಲಿಯರ್ ಮಾಡ್ತೀವಿ ಅಂತ ನೋಡ್ತೀವಿ. ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ನ ಅಡ್ಜಸ್ಟ್ ಮಾಡೋದ್ ನೋಡ್ತೀವಿ. ಅದಾದ್ಮೇಲೆ ಡೆತ್ ಆಫ್ ಎ ಪಾರ್ಟ್ನರ್ ಗೆ ಸಂಬಂಧಪಟ್ಟಿದ್ದು ಒಂದು ಪ್ರಾಬ್ಲಮ್ ನ ಮಾಡ್ತಾ ಹೋಗ್ತೀವಿ. ಇನ್ನ ಫೈನಲ್ ಆಗಿ 4th ಚಾಪ್ಟರ್ ನೋಡ್ತೀವಿ. ಯಾವ್ದು ಅಂತಂದ್ರೆ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ ಅಂತಂದ್ರೆ ಎಲ್ಲಾ ಪಾರ್ಟ್ನರ್ಸ್ ಸೇರಿ ನಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ನ ಕ್ಲೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಆಗ್ತಾರೆ. ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ನ ಹೇಗೆ ಮಾಡ್ತಾರೆ, ಡಿಸಲ್ಯೂಷನ್ ಆಫ್ ಎ ಫಸ್ಟ್ ಪರ್ಸನ್ ಗಳಿಗೆ ಹೇಗೆ ಡಿಸಾಲ್ವ್ ಆಗ್ತಾರೆ, ಡಿಸಲ್ಯೂಷನ್ ಆಫ್ ಎ ಫರ್ಮ್ ನ ಯಾವ ತರ ಮಾಡ್ತಾರೆ, ಸೆಟಲ್ಮೆಂಟ್ ಆಫ್ ಎಲ್ಲಾನು ಕ್ಲೋಸ್ ಮಾಡ್ತಾರಲ್ವಾ. ಈಗ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ನ ಕ್ಲೋಸ್ ಮಾಡ್ತಾ ಇದಾರೆ ಅಂತಂದ್ರೆ ಇರ್ತಕ್ಕಂತಹ ಆಸ್ತಿಗಳನ್ನೆಲ್ಲ ಮಾಡ್ತಾರೆ, ಲಯಬಿಲಿಟೀಸ್ ಎಲ್ಲ ಏನೇನ್ ಪೇಮೆಂಟ್ಸ್ ಇರುತ್ತೆ ಎಲ್ಲ ಕ್ಲಿಯರ್ ಮಾಡ್ತಾರಲ್ಲ. ಸೊ ಅದನ್ನ ಯಾವ ತರ ಮಾಡ್ತಾರೆ, ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಗಳನ್ನ ಹೇಗ್ ಮಾಡ್ತಾರೆ, ಅದಾದ್ಮೇಲೆ ಅಕೌಂಟಿವ್ ಟ್ರೀಟ್ಮೆಂಟ್ ಗಳನ್ನ ಹೇಗ್ ಮಾಡ್ತಾರೆ ಅಂದ್ಬಿಟ್ಟು ಚಾಪ್ಟರ್ ನಂಬರ್ 4 ಅಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ. ಸೊ ಇಲ್ಲಿಗೆ ನಿಮ್ಮ ಪಾರ್ಟ್ನರ್ಶಿಪ್ ಫಾರ್ಮ್ ಗೆ ಸಂಬಂಧಪಟ್ಟಂಗೆ 4th ಚಾಪ್ಟರ್ ಗಳನ್ನ ನೀವು ಏನ್ ನೋಡಿದಿರಿ, ಅದ್ರಲ್ಲಿ ಏನೇನ್ ಕಲಿತೀರಾ ಅಂತ ಈಗಾಗಲೇ ಅರ್ಥ ಆಗಿದೆ. ಇನ್ನ 5th ಚಾಪ್ಟರ್ ಅಲ್ಲಿ ನೀವು ಏನ್ ಕಲ್ತ್ಕೊಳ್ತೀರಾ ಅಂತ ಆಗ್ಲೇ ಹೇಳಿದೀನಿ. ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಂಗೆ ಕಲಿತೀರಾ ಅಂತ ಹೇಳಿದೀನಿ. ಫೀಚರ್ ಆಫ್ ಎ ಕಂಪನಿದು ಫೀಚರ್ ಏನು, ಕೈಂಡ್ಸ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಕಂಪನೀಸ್ ಗಳು ಯಾವ ತರ ಇರುತ್ತೆ, ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಅಂತಂದ್ರೆ ಏನು, ನೇಚರ್ ಅಂಡ್ ಕ್ಲಾಸಸ್ ಆಫ್ ಶೇರ್ಸ್ ಯಾವ ತರದ್ ಇರುತ್ತೆ, ಇಶ್ಯೂ ಆಫ್ ಶೇರ್ ನ ಯಾವ ತರ ಮಾಡ್ತಾರೆ, ಒಂದು ಕಂಪನಿಯಲ್ಲಿ ಶೇರ್ ನ ಹೇಗೆ ಇಶ್ಯೂ ಮಾಡ್ತಾರೆ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಇಶ್ಯೂ ಮಾಡಿದಾಗ ಅದ್ರದ್ದು ಟ್ರೀಟ್ಮೆಂಟ್ ನಾವು ಹೇಗ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಫೋರ್ಫೀಚರ್ ಆಫ್ ಶೇರ್ ಎಕ್ಸಸ್ ಆಗಿ ಬಂದಿರತಕ್ಕಂಥದ್ನ ಹೇಗೆ ಕ್ಲೋಸ್ ಮಾಡ್ತೀವಿ, ಅದನ್ನ ಫೋರ್ಫಿಟ್ ಹೇಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅಲಾಟ್ ಮಾಡ್ತೀವಿ ಅನ್ನೋದು ಎಲ್ಲಾನು ನಿಮ್ಮ ಚಾಪ್ಟರ್ ನಂಬರ್ 5 ಅಲ್ಲೇ ಆದಂತಹ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತರಲ್ಲಿ ಕಲ್ತ್ಕೊಳ್ತಾ ಹೋಗ್ತೀರಾ. ಇನ್ನ 6th ಚಾಪ್ಟರ್ ಯಾವ್ದು, ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಎ ಡಿಬೆಂಚರ್. ಈಗ ನೀವು ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಂಗೆ ಈಗಾಗಲೇ ಕಲ್ತ್ಕೊಂಡ್ರಿ. ಈಗ ನೀವು 6th ಚಾಪ್ಟರ್ ಅಲ್ಲಿ ಡಿಬೆಂಚರ್ಸ್ ಅಂದ್ರೇನು, ಸಾಲ ಪತ್ರಗಳಿಗೆ ಸಂಬಂಧಪಟ್ಟಂಗೆ ಮೀನಿಂಗ್ ಆಫ್ ಡಿಬೆಂಚರ್ ಅಂತ ಅಂದ್ರೆ ಏನು, ಡಿಸ್ಟಿಂಕ್ಷನ್ ಬಿಟ್ವೀನ್ ಶೇರ್ಸ್ ಮತ್ತೆ ಡಿಬೆಂಚರ್ ಇರ್ತಕ್ಕಂತಹ ಬೇರೆ ಬೇರೆ ಡಿಸ್ಟಿಂಕ್ಷನ್ ಅವ್ರಲ್ಲಿ ಏನೇನ್ ವ್ಯತ್ಯಾಸಗಳಿದೆ ಅನ್ನೋದನ್ನ ನೋಡ್ತೀರಾ. ಯಾವ ತರದ ಡಿಬೆಂಚರ್, ಡಿಫರೆಂಟ್ ಟೈಪ್ ಆಫ್ ಡಿಬೆಂಚರ್ಸ್ ಯಾವ್ಯಾವ್ದಿದೆ, ಇಶ್ಯೂ ಆಫ್ ಡಿಬೆಂಚರ್, ಒಂದು ಇಶ್ಯೂ ಡಿಬೆಂಚರ್ ನ ಹೇಗೆ ಇಶ್ಯೂ ಮಾಡ್ತೀರಾ, ಓವರ್ ಸಬ್ಸ್ಕ್ರಿಪ್ಷನ್ ಆಯ್ತು ಅಂತಂದ್ರೆ ಈಗ ನೀವು 1,000 ಏನು ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತೀರಾ, ಈಗ ನಿಮ್ಗೆ 1,500 ಜನ ನಾವು ತಗೊಳಕ್ಕೆ ಅಂತ ಅಂದ್ಬಿಟ್ಟು ಏನು ಸಬ್ಸ್ಕ್ರಿಪ್ಷನ್ ಬಂತು ಅಂತ ಟೈಮ್ ಅಲ್ಲಿ ಹೇಗೆ ಮಾಡ್ತೀರಾ ಅನ್ನೋದೊಂದು. ಇಶ್ಯೂ ಆಫ್ ಡಿಬೆಂಚರ್ ಫಾರ್ ಕನ್ಸಿಡರೇಷನ್ ಅದರ್ ದನ್ ಕ್ಯಾಶ್ ಗೆ ಬದಲಾಗಿ ಹೇಗೆ ಡಿಬೆಂಚರ್ ನ ನೀವು ಇಶ್ಯೂ ಮಾಡ್ತೀರಾ. ಇಶ್ಯೂ ಆಫ್ ಡಿಬೆಂಚರ್ ಆಫ್ ಎ ಕೊಲಾಟರಲ್ ಸೊಸೈಟಿ ಸೆಕ್ಯೂರಿಟಿ ಅನ್ನೋದ್ರ ಬಗ್ಗೆ, ಸೆಕ್ಯೂರಿಟೀಸ್ ಸಂಬಂಧಪಟ್ಟಂಗೆ ಹೇಗೆ ಡಿಬೆಂಚರ್ಸ್ ನ ನೀವು ಇಶ್ಯೂ ಮಾಡ್ತೀರಾ. ಟರ್ಮ್ಸ್ ಆಫ್ ಇಶ್ಯೂ ಡಿಬೆಂಚರ್, ಒಂದು ಕಂಪನಿಯಲ್ಲಿ ಡಿಬೆಂಚರ್ಸ್ ನ ಇಶ್ಯೂ ಮಾಡ್ಬೇಕಾದ್ರೆ ಏನೇನ್ ಟರ್ಮ್ಸ್ ಇದೆ ಅನ್ನೋದನ್ನ ನೋಡ್ತೀರಾ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ನ ಹೇಗೆ ಕೊಡ್ತೀರಾ. ಈಗ ಶೇರ್ ಕ್ಯಾಪಿಟಲ್ ಗೆ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಅದೇ ಡಿಬೆಂಚರ್ಸ್ ಹೋಲ್ಡರ್ ಗೆ ಅವ್ರಿಗೆ ಇಂಟ್ರೆಸ್ಟ್ ನ ಕೊಡ್ತೀರಾ, ಅದನ್ನ ಹೇಗ್ ಮಾಡ್ತೀರಾ. ರೈಟಿಂಗ್ ಆಫ್ ಡಿಸ್ಕೌಂಟ್ ಅಥವಾ ಲಾಸಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, ಅವ್ರದ್ದು ರೈಟಿಂಗ್ ಡಿಸ್ಕೌಂಟ್ ಅಂಡ್ ಅವ್ರಿಗೆ ರೈಟಿಂಗ್ ಆಫ್ ಡಿಸ್ಕೌಂಟ್ ಗಳನ್ನ ಹೇಗೆ ಕೊಡ್ತೀರಾ. ಲಾಸಸ್ ಇತ್ತು ಅಂತಂದ್ರೆ ಲಾಸಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ನ ಹೇಗ್ ಮಾಡ್ತೀರಾ ಅನ್ನೋದನ್ನ ನೋಡ್ತೀರಿ. ರಿಡಂಪ್ಷನ್ ಆಫ್ ಡಿಬೆಂಚರ್ಸ್, ರಿಡಂಪ್ಷನ್ ಅಂತಂದ್ರೆ ಕಳ್ಕಳ ಅಂತಂದು ಆ ರಿಡಂಪ್ಷನ್ ನ ಹೇಗ್ ಮಾಡ್ತೀರಾ, ಡಿಬೆಂಚರ್ ನ ಸಂಬಂಧಪಟ್ಟ ರಿಡಂಪ್ಷನ್ ನ ಹೇಗ್ ಮಾಡ್ತೀರಾ. ರಿಡಂಪ್ಷನ್ಶಿಪ್ ಬೈ ಪೇಮೆಂಟ್ ಇನ್ ಲಂಸಮ್ ಅಲ್ಲಿ ಹೇಗೆ ಪೇಮೆಂಟ್ ನ ಕೊಟ್ಟು ರಿಡಂಪ್ಷನ್ ನ ಮಾಡ್ತೀರಾ. ರಿಡಂಪ್ಷನ್ ಬೈ ಪರ್ಚೇಸಿಂಗ್ ಓಪನ್ ಮಾರ್ಕೆಟ್ ಅಲ್ಲಿ ಹೇಗೆ ಮಾಡ್ತೀರಾ. ಅದಾದ್ಮೇಲೆ ರಿಡಂಪ್ಷನ್ ಬೈ ಕನ್ವರ್ಷನ್ ಪ್ರಕಾರ ಹೇಗೆ ಮಾಡ್ತೀರಾ ಅನ್ನೋದು ಇಷ್ಟು ಟಾಪಿಕ್ ನ ನೀವು ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಎ ಡಿಬೆಂಚರ್ ಅನ್ನ ಪಾಠದಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಇನ್ನ 7th ಚಾಪ್ಟರ್ ಯಾವ್ದು ಅಂತಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. 7th ಚಾಪ್ಟರ್ ಅಲ್ಲಿ ಒಂದು ಕಂಪನಿಗೆ ಸಂಬಂಧಪಟ್ಟ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ. ಇದರಲ್ಲಿ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ, ಮೀನಿಂಗ್ ಅಂತಂದ್ರೇನು, ನೇಚರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೇನು, ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದ್ರದ್ದು ಗುರಿಗಳು ಏನಿದೆ, ಟೈಪ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ತರದ್ದು ಡಿಫ್ರೆಂಟ್ ಟೈಪ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳಿದೆ, ಯೂಸ್ ಆಫ್ ಇನ್ಫಾರ್ಮೇಶನ್ ಆಫ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇನ್ಫಾರ್ಮೇಶನ್ ನ ಹೇಗೆ ಯೂಸ್ ಮಾಡ್ಕೊಳ್ಬಹುದು, ಲಿಮಿಟೇಷನ್ ಆಫ್ ಎ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಲಿಮಿಟೇಷನ್ಸ್ ಗಳು ಏನು ಅಂತ ಅಂದ್ಬಿಟ್ಟು ಚಾಪ್ಟರ್ ನಂಬರ್ 7 ನಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಾ. ಇನ್ನು ಚಾಪ್ಟರ್ ನಂಬರ್ 8 ನಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀರಾ ಅಂತಂದ್ರೆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅನಲೈಸ್ ಹೇಗ್ ಮಾಡ್ತೀರಾ, ಇದ್ರದ್ದು ಮೀನಿಂಗ್ ಏನು, ಸಿಗ್ನಿಫಿಕೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು, ಆಬ್ಜೆಕ್ಟಿವ್ ಏನಿದೆ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಮಾಡಿದ್ರು ಉದ್ದೇಶಗಳು ಏನು ಅಂತ ತಿಳ್ಕೊಳ್ತೀರಾ. ಟೂಲ್ಸ್ ಆಫ್ ಅನಲೈಸಿಂಗ್ ಫೈನಾನ್ಸ್, ಬೇರೆ ಬೇರೆ ಟೂಲ್ಸ್ ಗಳನ್ನ ಯೂಸ್ ಮಾಡಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ನ ಹೇಗ್ ಮಾಡ್ತೀರಾ ಅಂತ ಕಲ್ತ್ಕೊಳ್ತೀರಾ.
ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಅದನ್ನ ಹೇಗೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಗಿ ನೀವು ಅರ್ಥ ಮಾಡ್ಕೊಳ್ತೀರಾ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತಂದ್ರೆ ಏನು, ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಲಿಮಿಟೇಷನ್ಸ್ ಗಳು ಏನು ಅನ್ನೋದನ್ನ ಚಾಪ್ಟರ್ ನಂಬರ್ 8 ಅಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಇನ್ನು 9th ಚಾಪ್ಟರ್ ಏನಂತಂದ್ರೆ ಅಕೌಂಟಿಂಗ್ ರೇಷಿಯೋಸ್. ಅಕೌಂಟಿಂಗ್ ರೇಷಿಯೋಸ್ ಅಂತಂದ್ರೆ ಏನು, ಅದ್ರ ಆಬ್ಜೆಕ್ಟಿವ್ಸ್ ಏನು, ಅಡ್ವಾಂಟೇಜಸ್ ಆಫ್ ರೇಷಿಯೋಸ್ ಅನಾಲಿಸಿಸ್ ಏನು, ಅದರ ಲಿಮಿಟೇಷನ್ಸ್ ಗಳು ಏನು ಅಂತ ಅರ್ಥ ಮಾಡ್ಕೊಳ್ತೀರಾ. ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ರೇಷಿಯೋಸ್ ಗಳು ಯಾವ್ಯಾವಿದೆ, ಲಿಕ್ವಿಡಿಟಿ ರೇಷಿಯೋ ಆಗಿರ್ಬೋದು, ಸಾಲ್ವೆನ್ಸಿ ರೇಷಿಯೋ ಆಗಿರ್ಬೋದು, ಆಕ್ಟಿವಿಟಿ ರೇಷಿಯೋ ಆಗಿರ್ಬೋದು, ಅಥವಾ ಅದನ್ನ ಆಕ್ಟಿವಿಟಿ ಅಥವಾ ಟರ್ನ್ ಓವರ್ ರೇಷಿಯೋ ಅಂತ ಕರೀತಾರೆ. ಪ್ರಾಫಿಟಬಿಲಿಟಿ ರೇಷಿಯೋನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ಬಿಟ್ಟು ಅಕೌಂಟಿಂಗ್ ರೇಷಿಯೋಸ್ ಗೆ ಸಂಬಂಧಪಟ್ಟಂಗೆ ಚಾಪ್ಟರ್ ಅಲ್ಲಿ ನೀವು 9th ಚಾಪ್ಟರ್ ಅಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಇನ್ನ ಫೈನಲ್ ಚಾಪ್ಟರ್ ಯಾವುದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಚಾಪ್ಟರ್ ಅಲ್ಲಿ ನೀವ್ ಏನ್ ಮಾಡ್ತೀರಾ, ಆಬ್ಜೆಕ್ಟಿವ್, ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಿಲ್ಗಳು ಏನು, ಆಬ್ಜೆಕ್ಟಿವ್ಸ್ ಏನು, ಬೆನಿಫಿಟ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅದರಿಂದ ಆಗ್ತಕ್ಕಂತಹ ಅಡ್ವಾಂಟೇಜ್ ಗಳೇನು, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಏನಿದೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತಂದ್ರೆ ಏನು, ಅದಾದ್ಮೇಲೆ ಕ್ಲಾಸಿಫಿಕೇಶನ್ ಆಫ್ ಆಕ್ಟಿವಿಟೀಸ್ ಫಾರ್ ದ ಪ್ರಿಪರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಹೇಗ್ ಮಾಡ್ತಾರೆ, ಕ್ಲಾಸಿಫಿಕೇಶನ್ ಯಾವ ತರ ಮಾಡ್ತಾರೆ, ಅಟ್ ಟೈಮ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿನ ಯಾವ ತರ ಮಾಡ್ತಾರೆ. ಇದು ಪ್ರಾಬ್ಲಮ್ ಗೆ ನಿಮ್ಗೆ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಥಿಯರಿ ಹೇಳ್ತಾ ಇರೋದ್ರಿಂದ ಸೊ ಇಷ್ಟೊಂದು ಓದ್ತೀವಾ ಅಂತ ಅನ್ಕೊಳ್ತೀರಾ, ಬಟ್ ಪ್ರಾಬ್ಲಮ್ ನೀವ್ ಕಲ್ತೀರಿ ಅಂತಂದ್ರೆ ಇಷ್ಟೇನೋ ಟಾಪಿಕ್ ಬಹಳ ತುಂಬಾ ಸಿಂಪಲ್ ಆಗಿದೆ, ಆರಾಮ್ಸೆ ಮಾಡ್ಬೋದಪ್ಪ, ನಾವೇ ಇನ್ನೊಬ್ರು ಗೈಡ್ ಮಾಡ್ಬೋದು, ಅಷ್ಟು ಸುಲಭವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀರಾ. ಅಸರ್ಟೈನ್ಮೆಂಟ್ ಆಫ್ ಎ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಅಂಡ್ ಫೈನಾನ್ಷಿಯಲ್ ಆಕ್ಟಿವಿಟಿ ಇಂದ ಅಸರ್ಟೈನ್ಮೆಂಟ್ ನ ಹೇಗ್ ಮಾಡ್ತೀರಾ ಅಂತ ನೋಡ್ತೀರಾ. ಫೈನಲ್ ಆಗಿ ಪ್ರಿಪರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಅನ್ನೋದನ್ನ ನೀವು ಚಾಪ್ಟರ್ 10 ಮತ್ತೆ ಲಾಸ್ಟ್ ಚಾಪ್ಟರ್ ಆದಂತಹ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕಲ್ತಿದ್ದೀರಾ. ಸೊ ಗೈಸ್, ಇದಾಗಿತ್ತು ಫಸ್ಟ್ ಇಯರ್ ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಏನೇನ್ ಕಲಿತೀರಾ ಅಂತ ಅನ್ನೋದೊಂದು ಓವರ್ ವ್ಯೂ ಆಗಿತ್ತು. ಇನ್ನು ನಿಮ್ಗೆ ಏನಾದ್ರು ಡೌಟ್ ಗಳಿತ್ತು ಅಂತಂದ್ರೆ ನೀವು ಡೌಟ್ ನ ಕಮೆಂಟ್ ಅಲ್ಲಿ ಹಾಕಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಿಮ್ಗೆ ಇದು ಹೌದು ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಿರ್ಬೋದು ಅಂತ ಏನಾದ್ರು ಐಡಿಯಾ ಬರ್ತಾ ಇದೆ ಅಂತಂದ್ರೆ ನಿಮ್ಗೆ ಪ್ರಾಬ್ಲಮ್ಗಳು ಕ್ಲಿಯರ್ ಮಾಡ್ತೀವಲ್ಲ, ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ವೈಸ್ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯಾವುದೇ ಡೌಟ್ ಗಳನ್ನ ಅದರಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಅನ್ನೋ ಗ್ಯಾರಂಟಿನ ಈಗಲೇ ಕೊಡ್ತೀನಿ. ಅದಾದ್ಮೇಲೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನ ಈಗಾಗಲೇ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಗೆ ಜಾಯಿನ್ ಆಗಿ, ಏನಕ್ಕೆ ಅಂತಂದ್ರೆ ನಿಮ್ಗೆ ಅದ್ರಲ್ಲಿ ಬೇಕಾದಂತಹ ಇನ್ಫಾರ್ಮೇಶನ್ ಎಲ್ಲ ಸಿಗ್ತಾ ಹೋಗುತ್ತೆ. ಅಫ್ಕೋರ್ಸ್ 2 ಗ್ರೂಪ್ ಇದೆ, ಮೇನ್ ಗ್ರೂಪಿಗೆ ಮತ್ತೆ ನೀವು ಫಸ್ಟ್ ಇಯರ್ ಅಲ್ಲಿ ಇದ್ದೀರಾ ಫಸ್ಟ್ ಇಯರ್ ಗ್ರೂಪಿಗೆ ಜಾಯ್ನ್ ಆಗಿ, ಸೆಕೆಂಡ್ ಇಯರ್ ಗ್ರೂಪಿಗೆ ನೀವು ಈಗ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆ ಗ್ರೂಪಿಗೆ ಜಾಯ್ನ್ ಆಗಿ. ನಾನು ನೆಕ್ಸ್ಟ್ ಇಂದ ಈಗ ಫಸ್ಟ್ ಏನೋ ನಿಮ್ಗೆ ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಂಗೆ ಸೆಕೆಂಡ್ PUC ಇದು ಮುಗೀತು. ನೆಕ್ಸ್ಟ್ ನಿಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಬರುತ್ತೆ, ಅದಾದ್ಮೇಲೆ ಚಾಪ್ಟರ್ ವೈಸ್ ನಿಮ್ಗೆ ವೆಯ್ಟೇಜ್ ಏನಿದೆ, ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಯಾವ್ದು ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದೊಂದು ನೋಡೋಣ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ ಬರುತ್ತೆ ಅಂತ ಅಂದ್ಬಿಟ್ಟು, ಯಾವ ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ಬಿಟ್ಟು ಆ ವಿಡಿಯೋ ನೋಡಿದ್ರೆ ಅಂತಂದ್ರೆ ನಿಮ್ಗೆ ಈಗ್ಲೇ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕೆ ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇದೀನಿ ಅಂತಂದ್ರೆ, ನೀವು ಫಸ್ಟ್ ಇವನ್ನೆಲ್ಲ ತಿಳ್ಕೊಂಡ್ಬಿಡ್ರಿ ಅಂತಂದ್ರೆ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ನೀವು ಕ್ಲಾಸ್ ಗಳು ಕೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಮತ್ತೆ ಬಹಳಷ್ಟು ವಿಡಿಯೋಸ್ ಗಳು ಬೇಕಾಗಿದೆ ನಿಮ್ಗೆ ಇನ್ಪುಟ್ಸ್, ಅವನ್ನೆಲ್ಲ ಕೊಡ್ತಾ ಹೋಗ್ತೀನಿ. ಸೊ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಏನಿದೆ ಅದನ್ನ ವೈಂಡ್ ಅಪ್ ಮಾಡೋಣ.